ಹಾಯ್ ಎಲ್ರಿಗೂ, ಇದು ಮಂಡೇ ಮಾರ್ನಿಂಗ್ ವ್ಲಾಗು. ಇನ್ನು ಇವತ್ತು ಬಂದು ಅಮ್ಮಗೆ ಫಸ್ಟ್ ಡೇ ಸ್ಕೂಲು. ಆ್ಯಕ್ಚುಲಿ ಸ್ಟಾರ್ಟ್ ಆಗಿ ಒಂದು 2-3 ದಿನ ಆಯಿತು. ಬಟ್ ನಾನು ಊರಿಗೆ ಹೋಗಿದ್ದೆ, ಹಾಗಾಗಿ ಕಳಿಸ್ಲಕ್ಕೆ ಭೀ ಆಗಿಲ್ಲ, ನಂಗೆ ವೀಡಿಯೋ ಮಾಡ್ಲಕ್ಕೆ ಭೀ ಆಗಿಲ್ಲ, ವೀಡಿಯೋ ಅಪ್ಲೋಡ್ ಮಾಡ್ಲಕ್ಕೆ ಭೀ ಆಗಿಲ್ಲ. ಏನು ಬೇಜಾರು ಮಾಡ್ಕೋಬೇಡ್ರಿ, ಯಾಕಂದ್ರೆ ನಾನು ಊರಿಗೆ ಅದು ಹೋದರೆ ವೀಡಿಯೋ ಹಾಕಲ್ಲ. ಯಾಕಂದ್ರೆ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ, ಅಲ್ಲಿ 4G ನೆಟ್ವರ್ಕ್ ಬರುತ್ತೆ. ಹಾಗಾಗಿ ನನಗೆ ವೀಡಿಯೋ ಅಪ್ಲೋಡ್ ಆಗಲ್ಲ. ನನಗೆ ಮಿನಿಮಮ್ ಇಲ್ಲಾದರೆ ಒಂದು 2-3 ಗಂಟೆ ಬೇಕು. ಬಟ್ ಊರಲ್ಲಾದ್ರೆ ಮತ್ತು ಫುಲ್ 1 ಡೇ ಬೇಕಾಯ್ತದ. ಅದ್ರ ಸಲುವಾಗಿ ವೀಡಿಯೋಗಳು ಹಾಕಿರಲಿಲ್ಲ. ಇನ್ನು ಇದು ಬಂದು ನಿನ್ನೆ ನಾನು ಸಂಡೇ ಅಂದ್ರೆ ಗುರುವಾರ ಹೋಗಿ ಸಂಡೇ ದಿನ ಬಂದೀನಿ. ಸಂಡೇ ಮಾರ್ನಿಂಗ್ 10:30 ಹಂಗೆ ಇಲ್ಲಿಗೆ ಬಂದೀನಿ. ಮತ್ತು ಮಂಡೇ ಮಾರ್ನಿಂಗು ಅಮ್ಮಗೆ ಸ್ಕೂಲ್ ಇತ್ತು, ಹಾಗಾಗಿ ಸಂಡೇನೇ ಬಂದೀವಿ. ಆ್ಯಕ್ಚುಲಿ ಶನಿವಾರ ಬರ್ಬೇಕಂದಿದ್ದೀವಿ, ಬಟ್ ಬರ್ಲಿಕ್ಕಾಗಿಲ್ಲ. ಹಾಗಾಗಿ ಸಂಡೇ ಮಾರ್ನಿಂಗೇ ಬಂದು ಇನ್ನು ಅವತ್ತು ಏನೇನು ಕೆಲಸ ಇತ್ತು ಊರ್ಲಿಂದ ತಂದೀವಿ. ಬಟ್ಟೆ ಅವೆಲ್ಲ ಒಗೆಯೋದು, ಇನ್ನು ಎಲ್ಲ ನಾನೆಲ್ಲ ಕಿಚನ್ ಏನಾರ ಮೆಸ್ಸಿ ಆಗಿದ್ದು ಅದೆಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಆ್ಯಕ್ಚುಲಿ ನಾನು ಹೋದ ಸಂಡೇನೇ ಎಲ್ಲ ಕಿಚನ್ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡಿನಿ. ಯಾಕಂದ್ರೆ ಸ್ಕೂಲ್ ಸ್ಟಾರ್ಟ್ ಆದರೆ ನನಗೆ ಮತ್ತೆ ಮಾಡ್ಕೊಳಕ್ಕಾಗಲ್ಲ ಅಂತಂದು ನಾನು ಹೋದ ಸಂಡೇನೇ ಮಾಡ್ಕೊಂಡಿದ್ದೆ. ಇನ್ನು ಇವತ್ತು ಬಂದು ಫಸ್ಟ್ ಡೇ ಸ್ಕೂಲ್ ಅಲ್ವಾ, ಹಾಗಾಗಿ ನಾನು ಒಂದು 5:30 ಹಂಗೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಾರೆ. ಆವಾಗ ನನಗೆ ಎಬ್ಸಿ ಇವತ್ತು ಸ್ಕೂಲ್ ಅದ, 7 ಜಲ್ದಿ. ಇನ್ನು ಫಸ್ಟ್ ಡೇ ಸ್ಕೂಲ್ ಲೇಟಾಗಿ ಹೋದ್ರೆ ಚೆಂದಲ್ಲ ಅಂತಂದು ನನಗೆ ಎಬ್ಸಿರು. ಬಟ್ ನಾನು ನಿದ್ದೆ ಜಾಸ್ತಿ, ಅಂದರೆ ಊರಿಗೆ ಹೋಗಿದ್ದಲ್ವ, ಸ್ವಲ್ಪ ನಿದ್ದೆ ಜಾಸ್ತಿನೇ ಇತ್ತು. ಹಾಗಾಗಿ ಮಕ್ಕೊಂಡ್ಬಿಟ್ಟೆ. ಮತ್ತೆ ಎದ್ದು ಮತ್ತೆ ಮಕ್ಕೋ ಈ ಥರ ಮಾಡಿ ಒಂದು 6 ಗಂಟೆಗೆ ಹಂಗೆ ಎದ್ದು ಈ ಕಡೆ ಒಂದು ಕಡೆ ಕುಕ್ಕರ್ನಾಗ ಬ್ಯಾಳೆ ಹಾಕಿದ್ದೆ, ಬ್ಯಾಳೆ ಹಾಕಿ ಕುದಿಲಕ್ಕೆ ಇಟ್ಟಿದ್ದೆ, ತೊಗರಿ ಬೇಳೆ. ಮತ್ತು ಒಂದು ಕಡೆ ಅನ್ನಕ್ಕೆ ಇಟ್ಟೀನಿ. ಇನ್ನು ಬ್ಯಾಳೆ ನಾನು ಬೇರೆದೆಲ್ಲ ಕೆಲಸ ಮಾಡ್ಕೊಂಬತ್ತಾನೆ, ಅಂದ್ರೆ ಬಾತ್ರೂಮು ಅದು ಬ್ರಷ್ಷು ಮಾಡ್ಕೊಂಬತ್ತಾನೆ. ಈ ಕಡೆ ಬ್ಯಾಳೆ ಭೀ ಕುದ್ದಿತ್ತು. ಹಾಗಾಗಿ ಇನ್ನು ಒಂದು ಕಡೆ ಅನ್ನಕ್ಕೆ ಇಟ್ಟು ಈ ಕಡೆ ಬ್ಯಾಳೆಗೆ ಬಗಾರ್ ಹಾಕ್ಲತ್ತೀನಿ. ಇನ್ನು ಇವತ್ತು ಫಸ್ಟ್ ಡೇ ಅಲ್ವಾ ಸ್ಕೂಲು, ಹಾಗಾಗಿ ಸ್ವಲ್ಪ ಲೇಟ್ ಆಗಬಾರ್ದು. 8:30 ಹಂಗೆ ಸ್ಕೂಲ್ ಅದ. ನಾನು ಒಂದು 8:20 8:15 ಹಂಗೆ ಇಲ್ಲಿಂದ ಬಿಟ್ಟರು ಭೀ ನಾನು ಮೆಲ್ಲಗಾದ್ರೂ ಭೀ ಒಂದು 15 ನಿಮಿಷನಾಗ ಹಂಗೆ ಕರ್ಕೊಂಡು ಹೋಗ್ಬೋದು. ಹಾಗಾಗಿ ಇನ್ನು ಲೇಟ್ ಆದ. ಫಸ್ಟ್ ಅಡ್ಗೆ ಮಾಡೋರಾಯ್ತು ಅಂತಂದು ಅಡ್ಗೆ ಮಾಡೋಕೆ ಸ್ಟಾರ್ಟ್ ಮಾಡೀನಿ. ಇನ್ನೊಂದು ಕಡೆ ಅನ್ನ ಮತ್ತು ಈ ಕಡೆ ಬ್ಯಾಳೆ ಬಗಾರ್ ಹಾಕ್ಲತ್ತೀನಿ. ಏನೇನು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಆಯಿಲು ಎಲ್ಲ ಹಾಕಿ ಟಮಾಟ ಹಾಕಿ ಬಗಾರ್ ಹಾಕ್ಲತ್ತೀನಿ ಸಾದಾ. ಯಾಕಂದ್ರೆ ಇನ್ನು ಊರಿಗೆ ಹೋಗಿದ್ದಲ್ವ, ಹಾಗಾಗಿ ಮನೆಗೆ ಏನು ತರಕಾರಿನೂ ಇಲ್ಲ. ಟಮಾಟ, ಮೆಣಸಿನ್ಕಾಯಿ ಮತ್ತು ಬ್ಯಾಳೆ ಹೋಗ್ಬಿಟ್ರೆ ಅಂದ್ರೆ ತರಕಾರಿ ಏನೂ ಇಲ್ಲ. ಅದ್ರ ಸಲುವಾಗಿ ಇನ್ನು ಬ್ಯಾಳೆನೇ ಮಾಡ್ರಾಯ್ತು ಅಂತಂದು. ಮಾರ್ಕೆಟ್ ಭೀ ಈಗ ಸಡನ್ನಾಗಿ ಮಾರ್ಕೆಟ್ ಇರಲ್ಲ, ಬೇರೆ ತರಕಾರಿ ಇರ್ತಾವೆ ಇಲ್ಲೆಲ್ಲ ಸಮೀಪ. ಬಟ್ ಇನ್ನು ಮನೆಗೆ ಇದ್ದೀವಿ ಏನರ ಬ್ಯಾಳೆ ಮತ್ತು ಬೇರೆ ಇನ್ನೂ ಏನೇನು ಇರ್ತಾವಲ್ವ ಅವೆಲ್ಲ ಮಾಡಾಮಿ. ಒಂದು 2-3 ದಿನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಗೋಯ್ತು. ಮತ್ತು ಗುರುವಾರ ಮಾರ್ಕೆಟ್ ಇರ್ತದೆ, ಮಾರ್ಕೆಟ್ನಾಗ ತರ್ತಾರೆ ಅಂತಂದು. ಇನ್ನೇನು ಫಸ್ಟ್ ಡೇ ಅಲ್ವಾ, ಮತ್ತು ಸ್ಕೂಲ್ನಾಗ ಏನು ಊಟ ಮಾಡ್ತಾಳೆ ಇದು ಈಗ ಗಟ್ಟಿದು ಏನರ ಮಾಡಿ ಕಳಿಸ್ದ ಅಂದ್ರೆ ಯಾವ್ದು ಭೀ ತರಕಾರಿ ಅಲ್ಲಿ ಊಟ ಮಾಡ್ತಾಳೋ ಇಲ್ಲ ಅಂತಂದು. ಹಾಗಾಗಿ ಯಾಕಂದರೆ ಒಂದು 2 ತಿಂಗಳು ಹಂಗೆ ಮನೆಗೆ ಸ್ಲೋ ಆಗಿ ಊಟ ಮಾಡಿದ್ರೆ ರಾಟಿ ಇರ್ತದಲ್ವ, ಹಾಗಾಗಿ ಸ್ಕೂಲ್ನಾಗ ಫಾಸ್ಟ್ ಉಣ್ಬೇಕು. ಇನ್ನು ಉಣ್ತಾಳೋ ಇಲ್ಲ ಅಂತಂದು ಇವತ್ತು ಸ್ವಲ್ಪ ಆಳಿಸಿ ಬ್ಯಾಳೆನೇ ಮಾಡ್ರಾಯ್ತು ಅಂತಂದು ಹಾಗಾಗಿ ಬ್ಯಾಳೆ ಮಾಡ್ಲತ್ತೀನಿ. ಇನ್ನು ಬ್ಯಾಳೆ ಎಲ್ಲ ಬಗಾರ್ ಹಾಕ್ಲತ್ತೀನಿ. ಅಂದರೆ ಜರ ಟಮಾಟ ಅದು ಹಾಕಿ ಮಾಡ್ದೆ ಅಂದ್ರೆ ಸ್ವಲ್ಪ ಊಟ ಚೆಂದ ಮಾಡ್ತಾರೆ ಮಕ್ಕಳು. ಹಾಗಾಗಿ ಇನ್ನು ಅವ್ರಿಗಿಬ್ರಿಗೂ ಬ್ಯಾಳೆ ಸಾಂಬಾರು ಈ ಥರ ಇಷ್ಟ, ಹಾಗಾಗಿ ಮಾಡ್ಲತ್ತೀನಿ. ಇನ್ನು ಈ ಕಡೆ ಎಲ್ಲ ಮಾಡ್ಕೊತಾನೆ ನಾನು ನೀರು ಅದು ಬಂದಿವು ಅಂದ್ರೆ ಹೊರಗೆ ನೀರು ಅದು ಕುಡಿಲಾಕ ಮತ್ತು ಅಡುಗೆ ಮಾಡೋಕೆ ನೀರು ತುಂಬ್ಕೋಬೇಕಲ್ವ, ಅದ್ರ ನೀರೆಲ್ಲ ಬಂದಿವು ತುಂಬಬೇಕು ಅಂತಂದು ವೇಟ್ ಮಾಡ್ಲತ್ತಿದ್ದ. ಇನ್ನು ಈ ಕಡೆ ಕೆಲಸ ಮಾಡತಾನೇ ಇನ್ನು ಜಾನು ಎದ್ದೇಳು ಅಂದ್ರೆ ಫುಲ್ ಹಾಸಿಗೆಗೆಲ್ಲ ಹೊಳ್ಳಾಡಿ ಅದು ಮಾಡಿ ಹೇಳತ್ತೇಳು. ಹಾಗಾಗಿ ಎಬ್ಸ್ದ ಬ್ರಷ್ ಮಾಡು ಅಂತಂದು. ಯಾಕಂದ್ರೆ ಒಬ್ಬಕ್ಕಿಗೆ ಎಬ್ಸರಲ್ಲ, ಅಂದರೆ ಅಮ್ಮಗೆ ಒಬ್ಬಕ್ಕಿಗೆ ರೆಡಿ ಮಾಡಿ ಎಬ್ಸಿ ಆಕಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋದಲ್ಲ. ಬಟ್ ಜಾನು ಭೀ ಹೇಳ್ತಾಳೆ ಆಕಿನ ಜೋಡಿನೇ, ಹಾಗಾಗಿ ಆಕಿಗೆ ಭೀ ಎಬ್ಸ್ಬೇಕಲ್ವ. ಈ ಕಡೆ ಫಸ್ಟು ಅಡುಗೆ ಮಾಡಿದ್ರೆ ಆಯ್ತಂತೆ, ಇಬ್ಬರಿಗೂ ಎಬ್ಸಿ ರೆಡಿ ಮಾಡ್ಬೇಕಂತ ಇದು ಮಾಡತ್ತೀನಿ. ಇನ್ನು ಒಂದು ಕಡೆ ಬ್ಯಾಳೆ ಬಗಾರ್ ಹಾಕಿ ಒಂದು ಕಡೆ ಅನ್ನಕ್ಕೆ ಇಟ್ಟು ಮತ್ತು ಒಂದು ಕಡೆ ನೀರು ಕಾಯ್ಲಕ್ಕೆ ಇರ್ತೀನಿ. ಅವ್ರು ಎದ್ದು ಬ್ರಷ್ಷು ಬಾತ್ರೂಮು ಎಲ್ಲ ಮುಗಿಸ್ಕೊಂಬರತನ ನೀರು ಕಾಯ್ತಾವಂತಂದು. ಇನ್ನು ನಾನು ರಾತ್ರಿ ಉಳ್ದಿವು ಅಡುಗೆ ಸಾಮಾನು ಇರ್ತಾವಲ್ವ, ಊಟ ಮಾಡಿದ್ದು ಸಾಮಾನು ತೊಳೆವು ಅವೆಲ್ಲ ಬುಟ್ಟಾಗ ಹಾಕ್ಕೊಂಡು ಹೊರಗೆ ಒಯ್ದು ತೊಳಿತೀನಿ. ಆ್ಯಕ್ಚುಲಿ ಸಿಂಕಿನಾಗ ತೊಳೆಯಲ್ಲ ನಾನು, ಯಾಕಂದ್ರೆ ಆ ಕಡೆ ಈ ಕಡೆ ನೀರು ಅದು ಬೀಳ್ತಾವೆ ಮತ್ತು ಸ್ವಲ್ಪ ಜಾಸ್ತಿ ಕ್ಲೀನಾಗಿ ಕಾಣ್ತದೆ ಕಿಚನ್ದಾಗ ತೊಳೆಯೋದು ಸಾಮಾನು. ಹಾಗಾಗಿ ನಾನು ಹೊರಗೆ ತೊಳೆದು ಇನ್ನು ಪೂರ್ತಿ ನೀರೆಲ್ಲ ಜಾನಿನ ಮೇಲೆ ಒಳಗೆ ತಂದಿಟ್ಕೊಂಡು ರ್ಯಾಕಿನಾಗ ಅದು ಹಾಕೋತೀನಿ. ಇನ್ನು ಈ ಕಡೆ ನಾನು ಸಾಮಾನೆಲ್ಲ ಹಾಕ್ಬಿಡ್ತಾನೆ. ಬ್ಯಾಳೆ ಭೀ ಚೆಂದ ಕುದ್ದಿತ್ತು, ಬ್ಯಾಳೆ ತೆಗ್ದು ನಾನು ಅದ್ರಾಗೆ ಹಾಲು ಇಟ್ಟೀನಿ. ಹಾಲು ಇವತ್ತೇನು ಟಿಫಿನ್ ಮಾಡ್ಲತ್ತಿಲ್ಲ, ಅದ್ರ ಸಲುವಾಗಿ ಹಾಲು ಕಾಯ್ಲಕ್ಕೆ ಇಟ್ಟೀನಿ. ಕೆಲಾಕ್ಸ್ ಅದು ಕೊಡ್ಬೇಕಂತಂದು. ಇನ್ನು ಆ ಕಡೆ ಹಾಲು ಕಾಯತನ ಈ ಕಡೆ ನಾವು ವಾಟರ್ ಬಂದವಂತ ಹೇಳಿನಲ್ವ, ಹಾಗಾಗಿ ವಾಟರ್ ಬಾಟಲ್ಸ್ಗಳು ತುಂಬ್ಕೊಲತ್ತೀನಿ ಕುಡಿಲಕ್ಕ.
ಒಂದು 5 ಬಾಟಲ್ ಹಂಗೆ ತುಂಬ್ಕೊಂಡು ಇಟ್ಕೊಂಡು ಅಂದ್ರೆ ಆಗೋಯ್ತು. ಹಾಗಾಗಿ ಇನ್ನು ನಾನು ಊರಿಗೆ ಹೋಗೋ ಟೈಮಿಗೆ ತುಂಬಿಟ್ಟಿವಿ ನೀರು, ಹಾಗೆ ಇದ್ದವು. ನಮ್ಮ ಮನೆಯವರು ಅಸಲು ಜಲ್ದಿ ಎದ್ದಿಲ್ಲ, ತುಂಬಿಲ್ಲ. ಒಂದಿನ ಅಂತೂ ಮಾರ್ನಿಂಗ್ ಇದ್ದಿಲ್ಲ, ಡ್ಯೂಟಿಗೆ ಹೋಗಿರು. ಇನ್ನೊಂದು ದಿನ ಇದ್ದರು, ಬಟ್ ಏನು ನೀರು ತುಂಬಿಲ್ಲ. ಹಾಗಾಗಿ ಅವೆಲ್ಲ ಬಾಟಲ್ಸ್ಗಳೆಲ್ಲ ನಾನು ಸಂಡೇ ದಿನವೇ ಬಂದಿದ್ದಾಗೆ ಎಲ್ಲ ಬಾಟಲ್ಸ್ಗಳು ಖಾಲಿ ಆಗಿವೆ ಅಂತಂದು ತುಂಬಿದೆ. ಎಷ್ಟು ಖಾಲಿ ಇದ್ದವು ಅಷ್ಟೆಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದ, ಅವೆಲ್ಲ ತುಂಬಿಟ್ಕೊಂಡೀನಿ. ನಮ್ಮ ಅಡುಗೆ ಮಾಡ್ಲಿಕ್ಕೆ ನೀರು ಬೇಕಲ್ವ, ಅವು ಭೀ ನೀರು ಇವೆ ತುಂಬ್ಕೊತೀನಿ. ಹಾಗಾಗಿ ಕೊಡ ಭೀ ತುಂಬ್ಕೊಲತ್ತೀನಿ ಅಡುಗೆ ಮಾಡ್ಲಿಕ್ಕೆ. ಇನ್ನು ನಾನು ಈ ಕಡೆ ತುಂಬ್ಕೊಂಡು ಎಲ್ಲ ನೀರು ತೆಗೆದಿಟ್ಟಕ್ಕೆ ಹಾಲು ಭೀ ಕಾಯ್ದೆವು. ಇನ್ನು ಇಬ್ರಿಗೆ ಭೀ ಕೆಲಾಕ್ಸ್ ಹಾಕ್ಬೇಕಂತಂದು ಎಲ್ಲ ಕೆಲಾಕ್ಸು ಬಟ್ಟಲ್ಗಳ್ದಾಗ ಹಾಕಿ ಹಾಲು ಹಾಕ್ಬಿಟ್ಟ ಅಂದ್ರೆ ಇನ್ನು ಅವರು ಬ್ರಷ್ ಅದು ಮಾಡ್ಲತ್ತಾರ ಹೊರಗೆ. ಜಾನು ಬ್ರಷ್ ಮಾಡ್ಲತ್ತಾಳ, ಇನ್ನು ಅಮ್ಮು ಎದ್ದು ಬಾತ್ರೂಮ್ಗೆ ಹೋಗ್ಯಾಳ. ಅವ್ರಿಬ್ಬರದ್ದು ಆಗತ್ತಾನೆ ಈ ಕಡೆ ಹಾಲು ನೆನಿತಾವ ಚಂದ ಅಂತಂದು ಇನ್ನು ಸ್ವಲ್ಪ ಫಸ್ಟ್ ಹಾಕ್ಲತ್ತೀನಿ. ಯಾಕಂದರೆ ಇವ್ನು ನೆಂದು ಹಾಲೆಲ್ಲ ಹಿಡ್ಕೊಂಡಿದ್ಮೇಲೆ ಗಟ್ಟಿ ಆಯ್ತದ, ಮತ್ತೊಂದು ಸರ್ತಿ ಹಾಕ್ಬೇಕಂತಂದು. ಇನ್ನು ಈ ಕಡೆ ನಾನು ಅವ್ರಿಬ್ಬರಿಗಾಯಿತು. ನಾನು ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ದೆ ಅಂದ್ರೆ ಲಾಸ್ಟ್ ಟೈಮು ಮೇದಾಗ ಮಾರ್ಚ್ನಾಗ ಎಕ್ಸಾಮ್ ಎಲ್ಲ ಮುಗ್ದವು, ಇನ್ನು ಸಮ್ಮರ್ ಹಾಲಿಡೇ ಬರ್ತದ. ಅಮ್ಮಗೆ ಹಾಲಿಡೇ ಬಂತು ಅಂದ್ರೆ ನಾನು ಎಕ್ಸಸೈಸು ಸ್ಟಾರ್ಟ್ ಮಾಡಿ ನಾನು ಡಯಟು ಅಂದ್ರೆ ಡಯಟು ಎಲ್ಲ ಸ್ಟಾರ್ಟಿಂಗ್ ಇತ್ತು, ಬಟ್ ನಡ್ಬರ್ಕ ಗ್ಯಾಪ್ ಕೊಟ್ಟಿದ್ದ. ಹಾಗಾಗಿ ಅದು ಕಂಟಿನ್ಯೂ ಮಾಡಿದ್ರಾಯ್ತು ಅಂದ್ಕೊಂಡೀನಿ, ಬಟ್ ಆಗಲಿಲ್ಲ. ಇನ್ನೇ ಇಷ್ಟು ಸಮ್ಮರ್ದಾಗ ಎಷ್ಟು ಸ್ಲಿಮ್ ಆಗ್ಬೇಕು ಅಂದ್ಕೊಂಡೆ, ಮತ್ತು ಇನ್ನೆಷ್ಟು ಡಬಲ್ ಆಗೀನಿ. ಹಾಗಾಗಿ ಈಗಾರ ಸ್ಟಾರ್ಟ್ ಮಾಡಮ್ಮಿ ಇವತ್ತಿನ ಹಿಡಿದು ಅಂತಂದು ನಾನು ಮತ್ತೆ ರೊಟೀನ್ ಸ್ಟಾರ್ಟ್ ಮಾಡತ್ತೀನಿ, ಅಂದರೆ ವೆಯ್ಟ್ ಲಾಸ್ ರೊಟೀನು. ಆ್ಯಕ್ಚುಲಿ ಅಂದ್ಕೊಂಡಿದ್ದು ಯಾವ್ದು ಭೀ ಆಗಲ್ಲಲ್ವ. ಹಾಗಾಗಿ ಸಮ್ಮರ್ನಾಗ ನಾನು ಇಲ್ಲಿ ಇರ್ತೀನಿ, ಇದು ಮಾಡ್ತೀನಿ ಅಂದ್ರೆ ಜಾಸ್ತಿ ಈ ಇಯರ್ ಅಂತೂ ನಾನು ಜಾಸ್ತಿ ಊರಿಗದು ಹೋಗೀನಿ. ಯಾಕಂದ್ರೆ ಊರಾಗ ಮನೆ ಕಟ್ಲತ್ತಾರಲ್ವ ಅಮ್ಮವರು. ಇನ್ನು ಅದಕ್ಕೆ ಬಾ ಇದಕ್ಕೆ ಬಾ ಆಯಿತು. ಮತ್ತು ಫಂಕ್ಷನು ನಿನ್ನೆ ಹೋಗಿದ್ದಲ್ವ, ಫಂಕ್ಷನ್ ಇತ್ತು, ಮನೆ ಶಾಂತಿ ಮತ್ತು ಶಾಲಾಚರಣೆ ಹಿಂಗೆ ಅಂತ ಫಂಕ್ಷನ್ಗಳು ಅವು ಇವಕ್ಕೆ ತಿರ್ಗೋದೇ ಆಗ್ಲದ ಈ ಸರ್ತಿ. ಹಾಗಾಗಿ ನಾನು ಅಷ್ಟೊಂದು ಡಯಟಿಂಗ್ ಪ್ಲ್ಯಾನಿಂಗ್ ಅದು ಏನೂ ಮಾಡಿರಲಿಲ್ಲ. ಅದ್ರ ಸಲುವಾಗಿ ಈಗಾರ ಸ್ಟಾರ್ಟ್ ಮಾಡಮಂತ ಸ್ಟಾರ್ಟ್ ಮಾಡೀನಿ. ಆ್ಯಕ್ಚುಲಿ ಇವತ್ತಿನ ಹಿಡ್ದೇ ಸ್ಟಾರ್ಟ್ ಮಾಡೀನಿ. ಏನೋ ನೋಡಮ್ಮಿ ಏನಾಯ್ತದ. ಎಲ್ಲ ಟಾರ್ಗೆಟ್ ಇಟ್ಕೊಂಡೀನಿ, 1 ಮಂತ್ನಾಗ ಟಾರ್ಗೆಟ್ ಅಂತಂದು ಇಟ್ಕೊಂಡೀನಿ. ಅದು ಆಯಿತು ಅಂದ್ರೆ ಚಂದದ, ಬಟ್ ಮಾಡೋದು ಮನಸ್ಸಿರಬೇಕು. ಲಾಸ್ಟ್ ಟೈಮು ಇತ್ತು, ಬಟ್ ನಡ್ಬರ್ಕ ಗ್ಯಾಪ್ ಹೋಯಿತು. ಹಾಗಾಗಿ ಮತ್ತು ಸ್ವಲ್ಪ ಫ್ಯಾಟ್ ಬೆಳೆದದ. ಈ ಸರ್ತಿಯಾರ ಫ್ಯಾಟ್ ಕಮ್ಮಿ ಮಾಡ್ಕೋಬೇಕು. ಇನ್ನು ಈ ಕಡೆ ಅನ್ನ ಬೇಳೆ ಎಲ್ಲ ಆಗಿತ್ತಲ್ವ, ಅದ್ರ ಸಲುವಾಗಿ ಅಮ್ಮಗೂ ಲಂಚ್ ಬಾಕ್ಸು ಮತ್ತು ಸ್ನ್ಯಾಕ್ಸು. ಆ್ಯಕ್ಚುಲಿ ಸ್ನ್ಯಾಕ್ಸ್ ಭೀ ಏನೂ ಇಲ್ಲ ಮನ್ಯಾಗ, ಎಲ್ಲ ಖಾಲಿ ಆಗ್ಯಾವ. ಲಾಸ್ಟು 1-2 ಪುಡ ಬಿಸ್ಕಿಟು ಕುಕ್ಕೀಸ್ ಉಳ್ದವ, ಹಾಗಾಗಿ ಅವೇ ಕಟ್ಟೀನಿ. ಇನ್ನೊಂದು 2 ಡೇಸ್ ನಾಳೆಗಿಲ್ಲ ನಾಡ್ದಂಗೆ ನಾವು ಮಾರ್ಕೆಟ್ಗೆ ಹೋಗಿ ತರ್ತೀವಿ. ಆ್ಯಕ್ಚುಲಿ ಮನ್ಯಾಗ ಸ್ವಲ್ಪ ಅಂದ್ರೆ ಆಲ್ರೆಡಿ 2 ಮಂತ್ಸ್ ಏನೋ ಆಯಿತು ನಾವು ಕಿರಾಣಿ ತಂದು. ಹಾಗಾಗಿ ಇನ್ನೊಂದು ಸರ್ತಿ ಹೋಗಿ ಕಿರಾಣಿ ತರ್ತೇವೆ. ಈ ಸರ್ತಿ ಸ್ವಲ್ಪ ತಂದ್ಕೋತೀವಿ. ಯಾಕಂದ್ರೆ ಜಾಸ್ತಿ ಜನ ಅಲತ್ತಾರ ನನಗೆ, ಎಷ್ಟು ಗನ ಕಿರಾಣಿ ತಂದ್ಕೋತಿ, ಎಷ್ಟು ಗನ ಖರೀದಿ ಮಾಡ್ತಿ, ಇಷ್ಟೆಲ್ಲ ನೀವು ತಿಂತೀರಿ ಅಂತ. ಕಂಪಲ್ಸರಿ ಬೇಕೇ ಆಯ್ತದ. ಈಗ ನಾವು ಮಕ್ಕಳು ಅಂದಮೇಲೆ ನಮ್ಮ ಮನ್ಯಾಗ ಈಗ ಇದು ಉಪ್ಪಿಟ್ಟು, ಸುಸ್ಲಾ ಇಂಥವ್ಕನ್ನ ಹೆಚ್ಚಿಗೆ ಇಡ್ಲಿ, ದೋಸೆ ಈ ಥರವು ನಡಿತಾವ. ಕಂಪಲ್ಸರಿ ಬೇಕೇ ಆಯ್ತದ. ಇನ್ನು ರವೆ ಉಪ್ಪಿಟ್ಟು ಅದು ಇದು ಅಂದ್ರೆ ಲಡ್ಡುಗಳದು ಮಾಡಿಡ್ತೀನಿ. ಅಂದ್ರೆ ಸ್ನ್ಯಾಕ್ಸ್ಗಳಿಗೆ ಲಡ್ಡು, ರವೆ ಲಡ್ಡು, ಅದು ಲಡ್ಡು, ಮತ್ತು ಬೇರೆದು ಈವ್ನಿಂಗ್ ಬಂದಮೇಲೆ ಏನಾರ ರವಲಿಂತ ಸ್ನ್ಯಾಕ್ಸು ಅದು ಇದು ಬೇಕಲ್ವ. ಹಾಗಾಗಿ ವೇಸ್ಟ್ ಏನೂ ತರಲ್ಲ ನಾವು, ₹1 ವೇಸ್ಟ್ ಖರ್ಚು ಮಾಡಲ್ಲ. ಬಟ್ ಎಲ್ಲರೂ ನನಗೆ ಕೇಳ್ತಾರೆ ಇಷ್ಟೊಂದು ಕಿರಾಣಿ ತರ್ತಾಳ ಅಂತಂದು. ಹಾಗಾಗಿ ಹೇಳತ್ತೀನಿ ಅಷ್ಟೇ. ಬೇಕೇ ಆಯ್ತದ. ಈಗ ಫ್ಯಾಮಿಲಿ ಅಂದಮೇಲೆ ಮತ್ತು 2 ಮಕ್ಕಳು ಅಂದಮೇಲೆ ಕಂಪಲ್ಸರಿ ಮನ್ಯಾಗ ಏನಿದ್ರು ಭೀ ಆ ಟೈಮಿಗೆ ಭೀ ಕಮ್ಮಿನೇ ಅನ್ನಿಸ್ತದ. ಈಗ ಅಷ್ಟೆಲ್ಲ ತಂದ್ರು ಭೀ ಈಗ ನೋಡಿರಿ 2 ಮಂತ್ಸ್ನಾಗೆ ಮನೆಗೆಲ್ಲ ಸ್ಟಾಕ್ ಖಾಲಿ ಆಗೋಗ್ಯದ. ಏನೂ ಇಲ್ಲ ಮನೆಗೆ. ಆ್ಯಕ್ಚುಲಿ 1-2 ಪುಡ ಬಿಸ್ಕಿಟ್ ಇದ್ದ ಸಲುವಾಗಿ ಅವೇ ಕುಕ್ಕೀಸ್ ಹಾಕೀನಿ. 2 ಡೇಸ್ ಅಡ್ಜಸ್ಟ್ ಮಾಡಬೇಕು. ಹಾಗೆ ನಾವು ಮಾರ್ಕೆಟ್ನಾಗ ಹೋದರೆ ಈಗ ಸುಮ್ಮನೆ ಇಲ್ಲಿ ಹೋದೇವಿ ಅಂದರೆ ಏನು ಭೀ ಸಿಗಲ್ಲವು. ಮಾರ್ಕೆಟ್ನಾಗ ಹೋದೇವಿ ಅಂದ್ರೆ ಫ್ರೂಟ್ಸ್ ಅದು ಸ್ವಲ್ಪ ಕಮ್ಮಿ ಭೀ ಸಿಗ್ತಾವ, ಜರ ಫ್ರೆಶ್ ಆಗಿ ಇರ್ತಾರ. ಇವು ಬಂಡಿ ಮೇಲಿಂದ ಅಂದ್ರೆ ಅವು ಎಷ್ಟು ದಿನದ ಇಟ್ಟಿರ್ತಾವೋ ಏನಂತಂದು ಹಾಗಾಗಿ ತೊಗೊಂಬಲ್ಲ, ಏನಿಲ್ಲ ಮಾರ್ಕೆಟ್ಗೆ ಹೋದಾಗೆ ತೊಗೊಂಡು ಬರ್ತೀವಿ. ಇನ್ನು ಆ್ಯಕ್ಚುಲಿ ನಾನು ನಮ್ಮ ಮನೆಯವ್ರಿಗೂ ಬಂದಿದ್ರಿಗಿನ ಅಂದ್ರೆ ನಾವು ಬರ್ಲತ್ರಿ ತರಕಾರಿ ಫ್ರೂಟ್ಸ್ ಎಲ್ಲ ತರ್ತಿದ್ದೇವೆ. ಬಟ್ ಅವ್ರು ಬಂದಿರಲಿಲ್ಲ, ಅವ್ರಿಗೆ ಬಿಟ್ಟೇ ಹೋಗಿದ್ದೇವೆ ನಾವು ಫಂಕ್ಷನ್ಗೆ. ಹಾಗಾಗಿ ಅವ್ರಿಗೆ ಭೀ छुट्टी ಇರಲಿಲ್ಲ. ಆ್ಯಕ್ಚುಲಿ ಅದ್ರ ಸಲುವಾಗಿ ಬಂದಿರಲಿಲ್ಲ ಅವರು. ಇನ್ನು ನಾನು ಲಂಚು ಬ್ಯಾಗು ಮತ್ತು ಸ್ನ್ಯಾಕ್ಸ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ವಾಟರ್ ಬಾಟಲ್ ಎಲ್ಲ ತುಂಬಿದ ಮೇಲೆ ಬುಕ್ಸ್ಗಳು ಅವರು ಯಾವ್ಯಾವ ಬೇಕು ಅಂತ ಲಿಸ್ಟ್ ಕಳಿಸಿರು. ಬಟ್ ಕನ್ಫ್ಯೂಸ್ ಆಗಿ ಒಂದು 4 ಬುಕ್ ಅಷ್ಟೇ ಇಟ್ಟೀನಿ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ವಾ, ಇನ್ನು ಹಾಗಾಗಿ
ಲಾಸ್ಟ್ ವೀಕ್ ಅಂತೂ ಯೋಗ ಡೇ ಸಾಟರ್ಡೇ ಮತ್ತು ಫಸ್ಟ್ ಡೇ ಅಂತ ಅದು ಒಂದು ಪ್ರೋಗ್ರಾಮು, ಇನ್ನು ಸೆಕೆಂಡ್ ಡೇ ಅಂತ ಒಂದು ಪ್ರೋಗ್ರಾಮ್ ಮಾಡೋರು. ಇವತ್ತು ಸ್ಕೂಲಿಗೆ ಫಸ್ಟ್ ಅಂತಂದು ಅಂದ್ರೆ ಡೇ ಫುಲ್ ಡೇ. ಲಾಸ್ಟ್ ಇಯರ್ 3 ಡೇಸ್ ಅಂದ್ರೆ ಲಾಸ್ಟ್ ವೀಕ್ 3 ಡೇಸು ಓನ್ಲಿ ಹಾಫ್ ಡೇ ಇತ್ತು. ಇವತ್ತಿನ ಹಿಡ್ದು ಫುಲ್ ಡೇ ಅದ. ಹಾಗಾಗಿ ಒಂದು 4 ಬುಕ್ಕು, ಒಂದು ನೋಟ್ಬುಕ್ಕು ಮನೆಗಿಂದೇ ಕೊಟ್ಟೀನಿ. ಆ್ಯಕ್ಚುಲಿ ಅವ್ರು ಕೊಟ್ಟಿಲ್ಲ, ಮನೆಗಿಂದೇ ಮತ್ತೊಂದು ಹೊಸದು ತೆಗೆದು ಕೊಟ್ಟೀನಿ. ಯಾಕಂದ್ರೆ ಏನು ಹೇಳ್ತಾರೋ ಏನೋ ರಫ್ ಇರ್ತದಲ್ವ, ಸ್ಟಾರ್ಟಿಂಗ್ನಾಗ ರಫ್ ಬರೆಸ್ತಾರಲ್ವ, ಬೇಸಿಕ್ ಬರೆಸ್ತಾರೆ. ಹಾಗಾಗಿ ಸುಮ್ಮನೆ ಯಾಕೆ ಚಂದಂದು ನೋಟ್ಬುಕ್ ಕೊಡಿಸ್ಬೇಕಂತ ಮನೆಗಿಂದೇ ಹೊಸ ನೋಟ್ಬುಕ್ಕೆ ಸಣ್ಣದು ಇದ್ದಿದ್ದು ಕೊಟ್ಟೀನಿ. ಎಲ್ಲ ಪ್ಯಾಕ್ ಮಾಡಿ ನಮ್ಮ ಅಮ್ಮ ಭೀ ಎಕ್ಸೈಟ್ಮೆಂಟ್ ಆಳ. ಯಾಕಂದ್ರೆ ಇಷ್ಟು ದಿನ ಬಿಟ್ಟು ಒಂದು 1.5 ಮಂತ್ 2 ಮಂತ್ಸ್ಲಿಂತ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಯ್ತಾವ ಅಂತ ವೇಟಿಂಗ್ ಮಾಡ್ಲತ್ತಿಳು. ಹಾಗಾಗಿ ಸ್ವಲ್ಪ ಸ್ಕೂಲಿಗೆ ಹೋಗ್ಲಕ್ಕೆ ರೆಡಿ ಆಗ್ಯಾಳ. ಇನ್ನು ಜಾನು ಭೀ ರೆಡಿ ಆಗ್ಯಾಳ. ಇಬ್ಬರು ನೋಡ್ರಿ. ಫಸ್ಟ್ ಡೇ ಅದಲ್ವ, ಮನೆಗೆ ಇರೋ ಅಂತಂದು ಅಂದ್ರೂ ಭೀ ಇರಲ್ಲ ಹೋದಳು ಜಾನು. ಅದ್ರ ಸಲುವಾಗಿ ನಾನು ನಡಿ ಅಂತಂದು ಕರ್ಕೊಂಡು ಹೋಗ್ಲತ್ತೀನಿ. ಯಾಕಂದ್ರೆ ಆಕೆಗೆ ಭೀ ಸ್ವಲ್ಪ ರೊಕ್ಕಾಗ ಸ್ಕೂಲಿಗೆ ಕಳಿಸ್ಲತ್ತೀನಿ, ಇಲ್ಲ ನಾನೇ ಹೋಗ್ತೀನಿ ಅಂತ ಕ್ಯೂರಿಯಾಸಿಟಿ ಇರ್ತದಲ್ವ. ಹಾಗಾಗಿ ಇನ್ನು ನಡಿ ಫಸ್ಟ್ ಡೇ ಅದ. ಯಾಕಂದ್ರೆ ಇರಲ್ಲ ಹೋದಳು. ಮತ್ತು ಇಬ್ರಿಗೆ ಭೀ ಕರ್ಕೊಂಡು ಹೋಗ್ಬೇಕಂದ್ರೆ ರೋಡಿನ ಮೇಲೆ ಸ್ವಲ್ಪ ಇದಾಯ್ತದಲ್ವ. ಹಾಗಾಗಿ ಇನ್ನು ಅವರಿಬ್ಬರು ಕೈ ಹಿಡ್ಕೊಂಡು ಸ್ಕೂಲಿಗೆ ನಡ್ಕೋತಾ ಹೊಂಟಾರ. ಇನ್ನು ಜಾನು ಅಂತೂ ಫುಲ್ಲು ಬಿಡಲೇ ಇಲ್ಲ. ಯಾಕಂದ್ರೆ ಆಕೆಗೆ ಇನ್ನೂ ಆ್ಯಕ್ಚುಲಿ ಏಜ್ ಇಲ್ಲ ಅಂತ ತೊಗೊಂಬಲ್ಲ ಅಂದಾರ. ಇನ್ನು ನಮ್ಮದು ಭೀ ಅಷ್ಟೊಂದು ಆಕೆಗೆ ಕಳಿಸ್ಬೇಕು ಸ್ಕೂಲಿಗೆ ಅಂಬೋದಿಲ್ಲ. ಯಾಕಂದ್ರೆ ಆಕೆಗೆ ಇನ್ನೂ ಸ್ವಲ್ಪ ಲೇಟಾಗಿ ಮಾತುಗಳು ಹೊಂಟವಂತ ಹೇಳಿನಲ್ವ. ಈಗೀಗ ಸ್ವಲ್ಪ ಮಾತು ಆಡ್ಲತ್ತಾಳ, ಕ್ಲಿಯರಾಗಿ ಆಡ್ಲತ್ತಾಳ. ಇನ್ನು ಇದು ಒಂದು ಇಯರ್ ಹೋಲಿ. ಯಾಕಂದ್ರೆ ಆಕೆಗೆ ಇನ್ನೂ 3 ಕಂಪ್ಲೀಟ್ ಆಗಿಲ್ಲ. ಅದ್ರ ಸಲುವಾಗಿ ಈ ಇಯರ್ ಹೋಯ್ತು ಅಂದ್ರೆ ನೆಕ್ಸ್ಟ್ ಇಯರ್ ಹಾಕಂಬಂತಂದು. ಬಟ್ ಆಕೆ ಏನಂದ್ರೆ ನಾನು ಸ್ಕೂಲಿಗೆ ಹೋಗ್ತೀನಿ, ಕರ್ಕೊಂಡು ಹೋಗೀನಿ. ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬರೋ ಟೈಮಿಗಂತೂ ನಾನು ಹೋಗ್ತೀನಿ ಸ್ಕೂಲಿಗೆ. ಅಲ್ಲಿಂದ ಬರಲೇ ಆಗಿಳು. ಅಲ್ಲಿ ಆ್ಯಕ್ಚುಲಿ LKG ಪಾರ್ಗಳೆಲ್ಲ ಅಳ್ಳತ್ತಿರು ಸ್ಕೂಲಿಗೆ ಹೋಗಿದ್ದಲ್ವ ಬಿಡ್ಲಾಕ. ಹಾಗಾಗಿ ಅಲ್ಲೆಲ್ಲ ಅವರೆಲ್ಲ ನಾವು ಮನೆಗೆ ಹೋಗ್ತೀವಿ ಅಂತ ಅಳ್ಳತ್ತರು. ನನ್ನ ಮಗಳೇನೋ ಸಣ್ಣಾಗಿ ಜಾನು ಉಲ್ಟಾ ನಾನು ಸ್ಕೂಲಿಗೆ ಹೋಗ್ತೀನಿ ಅಂತ ಅಳತ್ತಿಳು. ಅರ್ಧ ಗಂಟೆ ಬಂದೇ ಇಲ್ಲ ಅಲ್ಲಿಂದು. ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ಅರ್ಧ ಗಂಟೆ ಆಕೆಗೆ ಸ್ವಲ್ಪ ಅಲ್ಲಿ ಇಲ್ಲಿ ತಿರುಗಿಸ್ಕೊಂಡು ಇನ್ನು ಮನೆಗೆ ಬಂದು ನಮ್ಮ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೀನಿ. ಆ್ಯಕ್ಚುಲಿ ರೆಸ್ಟ್ ಮಾಡಿ ನಾನು ಹೋಗೋ ಪರಿನೇ ಬಾತ್ರೂಮ್ಗೆಲ್ಲ ಹಾರ್ಪಿಕ್ ಹಾಕಿ ಹೋಗಿದ್ದೆ. ಹಾಗಾಗಿ ಇನ್ನು ಬರೋದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಸಾಮಾನು ತೊಳೆದು ಇನ್ನು ಸ್ವಲ್ಪ ಬಟ್ಟೆ ಇದ್ದವು ಅಂದ್ರೆ ಜಾನು ಅಮ್ಮಂದು ಮತ್ತು ನಮ್ಮ ಮನೆಯವ್ರದ್ದು. ಇನ್ನು ನಿನ್ನೆ ನಂದು ಸ್ವಲ್ಪ ಡ್ರೆಸ್ಗಳು ಅವೆಲ್ಲ ಇದ್ದವು, ಅವು ಕೈಲಿಂದ ಒಗೆವಿದ್ವು. ಹಾಗಾಗಿ ಅವೆಲ್ಲ ಒಗೆದು ಹಾಕಿ ಇನ್ನು ಬಾತ್ರೂಮ್ ಅದು ಕ್ಲೀನ್ ಮಾಡಿಕೊಂಡು ಮನೆ ಅದು ಸುಟ್ಕೊಂಡು ಹೊಂಟೀನಿ. ಇನ್ನು ಮನೆ ಅದು ಸುಟ್ಕೊಂಡು ಬರ್ಲತ್ತರು. ಜಾನುಗೆ ರೈಮ್ಸ್ ಹಚ್ಕೊಟ್ಟಿದ್ದ. ಆ್ಯಕ್ಚುಲಿ ಆಕೆ ಅದು ಇದು ಬಟನ್ ಒತ್ತಿ ಅದೆಲ್ಲ ಕಲಸ್ ಮಾಡಿವಳು. ಮಮ್ಮಿ ನನಗೂ ರೈಮ್ಸ್ ಬೇಡ ಏನಿಲ್ಲ, ನನಗೂ ಡ್ಯಾನ್ಸ್ ಹಚ್ಕೊಡು ಅಂತಂದು ಶೇಕಿ ಡ್ಯಾನ್ಸ್ ಬೇಕಂತ ಆಕೆಗೆ. ಹಾಗಾಗಿ ಅದು ಡ್ಯಾನ್ಸ್ ಹಚ್ಕೊಡು ಅಂತಂದು ಹರಿಬಿದ್ದಳು. ಇನ್ನು ಈ ಕಡೆ ನಾನು ಮನೆ ಸುಟ್ಕೊತಾನೆ ಆಕಿನ ಕೆಲಸ ಭೀ ಮಾಡಬೇಕು, ಇಲ್ಲದ್ರೆ ಸುಮ್ಮನೆ ಇರಲ್ಲಳು. ಯಾಕೆ ಅಂದ್ರೆ ಈ ಕಡೆ ಆಕಿಗೆ ಒಂದು ಸರ್ತಿ ಹಚ್ಕೊಟ್ಟ TV ಅಂದ್ರೆ ನನ್ನ ಕೆಲಸ ನಾನು ಮಾಡ್ಬೋದು. ಆ್ಯಕ್ಚುಲಿ ಜಾನು ಅನ್ಬೋದು 1 to 20, 25 ತನಕ ಹಂಗೆ 1 to 3 ಹೇಳತ್ತಾಳ. ಬಟ್ ನಾ ಏನೂ ಕಲಿಸಿಲ್ಲ ಆಕೆಗೆ, ಎಲ್ಲ TV ನೋಡಿ ಕಲಿಯತ್ತಾಳೆ. ಅಂದ್ರೆ ನಾನು ಎಕ್ಸಸೈಸು ಏನಾರ ಹಸ್ದ ಅಂದ್ರೆ ಅಲ್ದ್ರಾಗ 1 to 3 ಹೇಳ್ತಾರಲ್ವ, ಅದ್ರ ನೋಡಿ ಆಕೆ ಕಲಿಲತ್ತಾಳ. ಹಾಗಾಗಿ ಜಾಸ್ತಿ ಜರ ರೈಮ್ಸು ಅದು ಹಚ್ಕೊಡ್ಲತ್ತೀನಿ. ಇನ್ನು ಅದೆಲ್ಲ ಆಕೆಗೆಲ್ಲ TV ಹಚ್ಕೊಟ್ಟು ಈ ಕಡೆ ಒಂದು 2 ಮ್ಯಾಟ್ ಇದ್ವು, ಅವು ಮ್ಯಾಟ್ ಎಲ್ಲ ಒಗಿಲತ್ತೀನಿ. ಇವತ್ತು ಆ್ಯಕ್ಚುಲಿ ಎಲ್ಲ ಅಂದ್ರೆ ಬಾತ್ರೂಮ್ ಕ್ಲೀನಿಂಗು, ಮನೆ ಕ್ಲೀನಿಂಗು, ಊರಿಗೆ ಹೋಗಿದ್ದಲ್ವ, ಬರತನ ಸ್ವಲ್ಪ ಎಲ್ಲ ಮೆಸ್ಸಿ ಆಗಿತ್ತು. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಲತ್ತೀನಿ. ಮತ್ತು ಪರ್ಫೆಕ್ಟ್ ಸಾಲಿ ಸ್ಟಾರ್ಟ್ ಆಯ್ತು ಅಂದ್ರೆ ಮಾಡ್ಕೊಳಕ್ಕಾಗಲ್ಲಲ್ವ. ಹಾಗಾಗಿ ಅಂದ್ರೆ ವಾರಕ್ಕೆ ಮಾಡ್ತೀನಿ, ಬಟ್ ಈ ವಾರ ಮಾಡಬೇಕಲ್ವ ಅಂತಂದು ಮಾಡ್ಲತ್ತೀನಿ. ಇನ್ನು ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಇನ್ನು ನಾನು ಸ್ನಾನ ಅದು ಮಾಡಿಕೊಂಡು ಇನ್ನು 2:30 ಹಂಗೆ ಅಮ್ಮಗೆ ಹೋಗಿ ಕರ್ಕೊಂಡು ಬರಬೇಕು. ಇನ್ನು ಇವತ್ತಿನ ಬ್ಲಾಗು ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್. ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಎಲ್ಲ ಹೇಳಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ರಿ, ಓಕೆನಾ. ಇನ್ನು ಇವತ್ತಿನ ಬ್ಲಾಗ್ ಅಂತೂ ಫುಲ್ಲು ಅಂದರೆ ಮಾರ್ನಿಂಗ್ ರೊಟೀನ್ ಅಷ್ಟೇ ತೋರಿಸೀನಿ. ಇನ್ನು ಮಧ್ಯಾಹ್ನಕ್ಕೆ ಹೋಗಿ ಅದು ಕರ್ಕೊಂಬರೋದು ಅದು ಏನು ತೋರಿಸಲಾಗೀನಿ. ಯಾಕಂದ್ರೆ ಇನ್ನು ಮುಂದೆ ತೋರ್ಸೋದು ಇರ್ತದಲ್ವ. ಯಾಕಿಂದು ಇನ್ನು ಹೋಮ್ವರ್ಕ್ ಅದು ಇನ್ನೂ ಸ್ಟಾರ್ಟಿಂಗ್ ಅದಲ್ವ, ಕೊಡಲ್ಲೂರು ಏನಿಲ್ಲ. ನೆಕ್ಸ್ಟ್ ಹೆಂಗೆ ಸ್ಕೂಲಿಂದ ಕರ್ಕೊಂಬಂದ ಮೇಲೆ ಆಕೆ ಏನೇನು ಮಾಡ್ತಾಳೆ ಎಲ್ಲ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಬಾಯ್.